ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಜನಸ್ಪಂದನ ಸಭೆ. ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಸಹಾಯಕ ಆಯುಕ್ತರಾದ ಶ್ರವಣ್ ಕುಮಾರ್ ಪಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜನಸ್ಪಂದನ ಸಭೆಯು ಇಂದು ಶನಿವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಹಾಯಕ ಆಯುಕ್ತರಾದ ಶ್ರವಣ್ ಕುಮಾರ್ ಪಿ ಅವರು, ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ ಅಹವಾಲುಗಳಿಗೆ ಮತ್ತು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರ ಕಚೇರಿ ಅಲೆದಾಟವನ್ನು ತಪ್ಪಿಸಲು ಹಾಗೂ ತ್ವರಿತ ಸಮಸ್ಯೆ ಪರಿಹಾರಕ್ಕಾಗಿ ಆಯೋಜಿಸಲಾಗುವ ಮಹತ್ವಪೂರ್ಣವಾದ ಕಾರ್ಯಕ್ರಮವೇ ಜನಸ್ಪಂದನ ಸಭೆ. ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹಾಗೂ ಸಾರ್ವಜನಿಕ ಸಮಸ್ಯೆಗಳನ್ನು ಮುಕ್ತವಾಗಿ ಈ ಸಭೆಯಲ್ಲಿ ಬಗೆಹರಿಸಲು ಅವಕಾಶವಿದ್ದು, ಈ ಸಭೆಯ ಪ್ರಯೋಜನವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಜನಸ್ಪಂದನ ಸಭೆಯ ಉದ್ದೇಶವನ್ನು ವಿವರಿಸಿ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಆಲೂರು ಗ್ರಾಮದ ಪ್ರಮುಖರಾದ ಲಕ್ಷ್ಮಣ್ ಜಾಧವ್, ವಾಮನ್ ಮಿರಾಶಿ, ಗಣಪತಿ ಸೂರ್ಯವಂಶಿ, ಗಿರೀಶ್ ಟೋಸೂರ್, ಶಂಕರ್ ಮಿರಾಶಿ, ಮಾರುತಿ ಕಾಮ್ರೇಕರ್, ದೇವೇಂದ್ರ ಬೀಕಣಿ, ಗಂಗಾರಾಮ್ ವಟ್ಲೇಕರ್, ಮಹಾವೀರ್ ನೇರ್ಲೇಕರ್ ಹಾಗೂ ಗ್ರಾಮದ ಸಾರ್ವಜನಿಕರು ಭಾಗವಹಿಸಿದ್ದರು. ಜನಸ್ಪಂದನ ಸಭೆಯಲ್ಲಿ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಒಟ್ಟು 29 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಆಲೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದು ಸಹಕರಿಸಿದರು. ಸಮಸ್ಯೆಗಳನ್ನು ಹೇಳ್ತೀರಿ, ಕೆಲವೊಂದು ಕೆಲಸಗಳು ಆಗ್ತವೆ, ಕೆಲವೊಂದು ಸಮಸ್ಯೆಗಳು ಏನಾಗ್ತವೆ ಅಂದರೆ ನಮ್ಮ ಅಧೀನದಲ್ಲಿ ಇರೋದಿಲ್ಲ, ಜಿಲ್ಲಾಧಿಕಾರಿಗಳ ಅಥವಾ ಸರ್ಕಾರ ಮಟ್ಟದಲ್ಲಿ ತೀರ್ಮಾನಿಸುವಂತೆ ಇರ್ತದೆ. ಹಾಗಾಗಿ ನಾವು ಪತ್ರ ವ್ಯವಹಾರದ ಮೂಲಕ ವ್ಯವಹರಿಸಿ ಅದನ್ನು ಇತ್ಯರ್ಥಪಡಿಸಲು ಕ್ರಮ ಜರುಗಿಸ್ತೇವೆ. ಈ ಒಂದು ಸರ್ಕಾರದ ನಿರ್ದೇಶನದಂತೆ ಈ ಒಂದು ಗ್ರಾಮ ಸಭೆ ಅದರಂತೆ ಈ ಒಂದು ಜನಸ್ಪಂದನಾ ಸಭೆಯನ್ನು ನಿಮ್ಮ ಅಹವಾಲುಗಳನ್ನು ನಾವು ತಮ್ಮ ಸಮಕ್ಷಮದಲ್ಲಿ ಚರ್ಚಿಸಿ ತೀರ್ಮಾನಿಸಲು ಇನ್ನೊಂದು ನಾವು ನಿರ್ಣಯ ತಗೊಳ್ತೇವೆ. ಕೆಲವೊಂದು ಅರ್ಜಿಗಳು ಇಲ್ಲೇ ತೀರ್ಮಾನ ಆಗ್ಬೋದು, ಕೆಲವೊಂದು ಪೆನ್ಷನ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಅಥವಾ ಇತರ ಯಾವುದೇ ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳು ನಮ್ಮ ಮಟ್ಟದಲ್ಲಿ ಅಥವಾ ಸಹಾಯಕ ಆಯುಕ್ತರ ಮಟ್ಟದಲ್ಲಿ